ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ ನೋಡಿ, ಈ ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನಿವತ್ತು 14 ಬ್ಲೌಸು ಕಟ್ಟಿಂಗ್ ಮಾಡಿ 10 ಬ್ಲೌಸು ಯಾಸ್ಮಿನ್ ಹೊಲಿದು ನಾನು 4 ಬ್ಲೌಸ್ ಹೊಲಿದೆ. 14 ಬ್ಲೌಸನ್ನು ನಾನು ಇವತ್ತೇ ಕಟ್ ಮಾಡಿದ್ದೀನಿ. ನನಗೆ ನಿನ್ನೆ ಸಂಜೆ ಕಟ್ಟಿಂಗ್ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಐರನ್ನು ಫಿನಿಶಿಂಗು ಈ ರೀತಿ ಕೆಲಸಗಳಿರುತ್ತಲ್ವ. ತುಂಬ ಜನ ಏನು ತಪ್ಪು ಮಾಡ್ತಿರ್ತಾರೆ ಅಂದರೆ ಬೇಕಾಗಿದ್ದ ವೆರೈಟಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾ ಇರ್ತಾರೆ, ಆದರೆ ಫಿನಿಶಿಂಗ್ ಕೊನೆಯಲ್ಲಿ ಅವರಿಗೆ ಹೇಗೆ ಕಸ್ಟಮರ್ಗೆ ಕೊಡೋದು ಅಂತ ಗೊತ್ತಿರಲ್ಲ. ಯಾಕಂದರೆ ಏನೆಲ್ಲ ಟಿಪ್ಸ್ ಇದೆ, ನಾವು ಕಸ್ಟಮರ್ ಮತ್ತೆ ಹೆಚ್ಚೆಚ್ಚು ಬರಬೇಕು ಅಂದರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು, ಫಿನಿಶಿಂಗ್ ಹೇಗೆ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು 4 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿರೋದು, 14 ಬ್ಲೌಸು ಕಟ್ ಮಾಡಿದ್ದೀನಿ. ಯಾಸ್ಮಿನ್ 10 ಬ್ಲೌಸ್ ಹೊಲಿದು, ಅವಳಿಗೆ 10 ಬ್ಲೌಸ್ ಹೊಲಿಯೋದಕ್ಕೆ ಹೇಗೆ ಸಾಧ್ಯ ಆಯಿತು, ಹಾಗೆ ನಾನು ಹೇಗೆ 14 ಬ್ಲೌಸನ್ನು ಕಟಿಂಗ್ ಮಾಡಿದೆ, ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಿ ಮನೆ ಕೆಲಸಗಳನ್ನು ಮಾಡಿಕೊಂಡು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲ ಟೈಲರ್ಸಿಗೂ ಒಂದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ ಇದು. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಮಿಸ್ ಮಾಡದೇ ಇರೋ ಹಾಗೆ ನೋಡಿ ಬ್ಲೌಸ್ಗಳನ್ನು ನಾನು ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ನಾನು ಈ ವಿಡಿಯೋದಲ್ಲಿ ಒಂದು ಮೋಟಿವೇಟ್ ಮಾತುಗಳನ್ನು ನಿಮಗೆ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ನಾನು ಬೆಳಗ್ಗೆ 8 ಗಂಟೆ ಆಗೋಷ್ಟರೊಳಗೇ ಎಲ್ಲ ಕೆಲಸಗಳನ್ನು ಮುಗಿಸಿ ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ಯಾಸ್ಮಿನು ಬಂದಳು. ನಾನು ಸಂಜೆ 4 ಬ್ಲೌಸನ್ನು ಕಟ್ಟಿಂಗ್ ಮಾಡಿಟ್ಟಿದ್ದೆ. ಜಾಸ್ತಿ ಬ್ಲೌಸು ಕಟ್ಟಿಂಗ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಈ ರೀತಿ ನೋಡಿ ಸ್ಟಿಚ್ ಮಾಡಿ ಮತ್ತು ರಿಂಗ್ಸು ಹುಕ್ಸು ಮಾಡಿಬಿಟ್ಟು ಇಟ್ಟಿರ್ತಾರೆ. ನಾವೆಲ್ಲ ಬಟ್ಟೆಗಳನ್ನು ಚೆಕ್ ಮಾಡಬೇಕಾಗತ್ತೆ, ಹಾಗೇ ಕಸ್ಟಮರ್ಗೆ ಕೊಡೋದಕ್ಕೆ ಬರೋದಿಲ್ಲ. ಸ್ಟಿಚ್ ಮಾಡಿ ಹಾಕಿರೋ ಬ್ಲೌಸ್ಗಳು ಫಿನಿಶಿಂಗ್ ಆದಮೇಲೆ ನಾವು ಕಸ್ಟಮರ್ ಕೈಗೆ ಕೊಡುವಾಗ ಫುಲ್ಲು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ನಾನು ಕಟ್ಟಿಂಗ್ ಮಾಡಿ ನಾನೇ ಸ್ಟಿಚ್ ಮಾಡಿದ್ರೆ ಚೆಕ್ ಮಾಡೋದೇನು ಬೇಡ ಆಗಿರುತ್ತೆ, ಆದರೆ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಬೇರೆಯವ್ರು ಮಾಡೋದ್ರಿಂದ ಪೂರ್ತಿ ಚೆಕ್ ಮಾಡಿಬಿಟ್ಟು ನಾವು ಕಸ್ಟಮರ್ಗೆ ಕೊಡಬೇಕಾಗತ್ತೆ. ಹಾಗೆ ಕೊಟ್ಟಾಗ ತುಂಬಾ ಪ್ರಾಬ್ಲಮ್ ಆಗಿದ್ದಿದೆ, ಯಾಕಂದರೆ ಸ್ಟಿಚಿಂಗ್ ಮಾಡಿ ಹಾಕ್ತಾ ಇರ್ತಾರೆ. ನಾವು ಫುಲ್ಲು ಚೆಕ್ ಮಾಡಿಬಿಟ್ಟು ನಾವು ಕೊಡಬೇಕಾಗತ್ತೆ ಬಟ್ಟೆಗಳನ್ನು. ಇದು ಸ್ಟಿಚಿಂಗಿಗೆ ಇಟ್ಕೊಂಡು ಕೆಲಸ ಮಾಡಿಸೋರಿಗೆ, ಓನರ್ಗಳಿಗೆ ಅದು ಅನುಭವ ಇರುತ್ತೆ. ಪ್ರತಿಯೊಂದು ಬ್ಲೌಸನ್ನು ನಾನು ಸ್ಟಿಚಿಂಗ್ ಆದಮೇಲೆ ಚೆಕ್ ಮಾಡಿಬಿಟ್ಟು ಕೊಡ್ತೀನಿ. ಸ್ಟಿಚಿಂಗ್ ಮಾಡೋದಕ್ಕೆ ಯಾಸ್ಮಿನ್ ಇದ್ದಾಳೆ, ಹುಕ್ಸು ರಿಂಗ್ಸು ಮಾಡೋದಕ್ಕೆ ಇನ್ನೊಬ್ಬರು ಇದ್ದಾರೆ. ಇವರಿಗೆಲ್ಲ ನಾವು ಅಮೌಂಟನ್ನು ಕೊಟ್ಬಿಟ್ಟು ನಮಗೆ ಉಳಿಬೇಕು ಅಂತ ಅಂದರೆ ನಾವು ಸ್ವಲ್ಪ ಹಾರ್ಡ್ ವರ್ಕ್ ಕೆಲಸ ಮಾಡಲೇಬೇಕಾಗುತ್ತೆ. ಹಾಗೆ ಅವರಿಗೂ ಕೊಟ್ಬಿಟ್ಟು ನಾವು ಇಟ್ಕೊಬೇಕು ಅಂದರೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಹೇಳಬೇಕಾಗತ್ತೆ. ಹಾಗಂತ ತುಂಬ ಅಮೌಂಟ್ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಪೇಟೆಯಲ್ಲಿ ಅಂಗಡಿಯಲ್ಲಿ ಹೊಲಿಯೋ ಟೈಲರ್ಗಿಂತನೂ ನಾವು 50 ರೂಪಾಯಿ ಕಮ್ಮಿನೇ ಹೇಳಬೇಕಾಗತ್ತೆ, ಯಾಕಂದರೆ ಮನೆಯಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀವಿ. ಹಾಗೆ ನೀವು ಯಾರದೇ ಬಟ್ಟೆ ಈಸ್ಕೊಳ್ಳಿ, ಮನೆಯಲ್ಲೇ ಟೈಲರಿಂಗ್ ಮಾಡಿ ಮನೇಲೇ ಬಟ್ಟೆ ಹೊಲಿದ್ರೂ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಕೊಡ್ತಾ ಇರಬೇಕು. ಹೇಗಂದರೆ ಹೆಮ್ಮಿಂಗ್ ಬೇಕು ಅಂದವರಿಗೆ ಹೆಮ್ಮಿಂಗ್ ನಾನು ಯಾಸ್ಮಿನನ್ನು ಈ ವರ್ಷದಿಂದ ನಾನು ಸ್ಟಿಚಿಂಗಿಗೆ ಕರ್ಕೊಂಡಿದ್ದೀನಿ. ಮೊದಲು ನಾನು 20 ವರ್ಷವೂ ನಾನೇ ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾಯಿದ್ದೆ. ಎಷ್ಟೇ ಮನೆ ಕೆಲಸ ಇರಲಿ, ಎಷ್ಟೇ ಕಟ್ಟಿಂಗು ಸ್ಟಿಚಿಂಗು ಇರಲಿ, ನಾನು ಒಬ್ಬಳೇ ಮಾಡ್ತಿದ್ದೆ. ಈ ವರ್ಷ ಏನಾಯಿತು ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ, ಹಾಗೆ ನನಗೆ ಬಟ್ಟೆ ತುಂಬ ಜಾಸ್ತಿ ಹೆವಿ ಬರೋದ್ರಿಂದ ನನಗೆ ಅನ್ಸೀಸನ್ ಅನ್ನೋದು ಇರೋದೇ ಇಲ್ಲ ಫ್ರೆಂಡ್ಸ್. ತುಂಬಾ ವರ್ಷ ಪೂರ್ತಿನೂ ಬಟ್ಟೆಗಳು ತುಂಬಾ ಇರುತ್ತೆ, ಆದರೆ ಆಷಾಢ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಸ್ವಲ್ಪ ಡೌನ್ ಇರುತ್ತೆ. ಅಷ್ಟು ಬಿಟ್ಟರೆ ಆ ಪೇಟೆಯಲ್ಲಿರೋ ಅಂಗಡಿಗಳಿಗಿಂತ ನಮ್ಮ ಮನೆಯಲ್ಲಿ ಬಟ್ಟೆ ಸ್ಟಿಚ್ ಮಾಡೋದು ಏನೂ ಕಮ್ಮಿ ಇಲ್ಲ, ಅಷ್ಟು ಬಟ್ಟೆಗಳು ಬರುತ್ತೆ. ಆದರೆ ನನಗೆ ಏನಾಯಿತು ಅಂದರೆ, ಒಂದು ಟೈಮಲ್ಲಿ ಹೋದ ವರ್ಷ ಸ್ವಲ್ಪ ಬಟ್ಟೆ ಕೊಡೋದು ಒಂಚೂರು ಲೇಟ್ ಆಗಿದ್ದಕ್ಕೆ ಒಬ್ಬರು ನನಗೆ ಕಸ್ಟಮರ್, ಅವರು ರೆಗ್ಯುಲರ್ ಹೊಲಿಸ್ತಾಯಿದ್ರು, ಪೇಟೆಯಿಂದ ಒಂದು ಬ್ಲೌಸನ್ನು ತೊಗೊಬಂದಿದ್ರು. ಅವ್ರು ನನಗೆ ತೋರಿಸ್ಬಿಟ್ಟು ಹೇಳಿದರು, ನಿನ್ನೆ ಕೊಟ್ಟಿದ್ದೆ ಇವತ್ತು ಕೊಟ್ಟಿದ್ದಾರೆ ಬ್ಲೌಸು, ಇದೇ ರೀತಿ ನೀವು ಹೊಲಿಬೇಕು, ನಿನ್ನೆ ಕೊಟ್ಟರೆ ಬಟ್ಟೆ ಇವತ್ತು ಕೊಡೋ ರೀತಿ ನೀವು ಸಹಿತ ಸ್ಟಿಚಿಂಗ್ಗಳನ್ನೆಲ್ಲ ಮಾಡಿ ಬೇಗ ಕೊಡಬೇಕು, ನೀವೆಂಥ ಟೈಲರು ಅಂತೇಳಿ ನನಗೆ ಹೇಳಿಬಿಟ್ರು. ಆದರೆ ಅವರು ನನ್ನ ಹಿಂದಿನ ಕಷ್ಟನ ಯೋಚನೆ ಮಾಡಿಲ್ಲ. ಅಂದರೆ ನಾನೇ ಕಟ್ಟಿಂಗ್ ಮಾಡ್ತಾಯಿದ್ದೆ, ನಾನೇ ಸ್ಟಿಚಿಂಗ್ ಮಾಡ್ತಾಯಿದ್ದೆ, ನಾನೇ ಹುಕ್ಸು ರಿಂಗ್ಸು ಫಾಲು ಪ್ರತಿಯೊಂದು ಮಾಡ್ತೀನಿ. ಆದರೆ ಪೇಟೆಯಲ್ಲಿ ಸ್ಟಿಚ್ ಮಾಡೋರು ಹಾಗೆ ಮಾಡ್ತಾ ಇರಲ್ಲ. ಫಾಲು ಜಿಗ್ಜಾಗಿಗೆ ಅಂತ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ, ಹುಕ್ಸು ರಿಂಗ್ಸಿಗೆ ಅಂತೇಳಿ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ. ಹಾಗೆ ಮತ್ತು ಸಣ್ಣ ಪುಟ್ಟ ಕೈ ಕೆಲಸಗಳಿಗೆ ಶಾಪಲ್ಲಿ ಒಬ್ಬರನ್ನ ಯಾರಾದರೂ ಇಟ್ಕೊಂಡೇ ಇರ್ತಾರೆ. ಎಲ್ಲ ಟೈಲರ್ಸ್ಗಳು ಹಾಗೆ ಮಾಡಲ್ಲ, ತುಂಬ ಜನ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರು ಹಾಗೆ ಬಟ್ಟೆನ ಸ್ಟಿಚ್ ಮಾಡಿಸ್ತಾ ಇರ್ತಾರೆ. ಆಗ ನನಗೆ ಮನಸ್ಸಿಗೆ ಬೇಜಾರಾಯಿತು, ನೀವೇನು ಬಟ್ಟೆ ಇವತ್ತು ಕೊಟ್ಟರೆ ಒಂದು ವಾರ ಬಿಟ್ಟು, 15 ದಿವಸ ಬಿಟ್ಟು, ತಿಂಗಳು ಬಿಟ್ಟು, 6 ತಿಂಗಳು ಬಿಟ್ಟು ಕೊಡ್ತೀರಾ, ಬಟ್ಟೆ ಏನೋ ಸ್ಟಿಚ್ ಮಾಡ್ತೀರಾ, ಆದರೆ ಟೈಮ್ ಕರೆಕ್ಟಾಗಿ ಬಟ್ಟೆನ ಕೊಡದೇ ಇದ್ದರೆ ಕಸ್ಟಮರ್ ಬರೋದಿಲ್ಲ, ಆ ಥರ ಮಾಡಬೇಡಿ ಅಕ್ಕ ಅಂತ ಹೇಳಿದ್ರು. ನನಗೆ ಅವಾಗ ಅನ್ನಿಸ್ತು, ಇಲ್ಲ ನಮಗೂ ನಾನು ಅದೇ ರೀತಿ ಒಬ್ಬರನ್ನ ಯಾರನ್ನಾದರೂ ಸ್ಟಿಚಿಂಗ್ ಮಾಡೋದಕ್ಕೆ ಇಟ್ಕೊಂಡು ಟೈಮ್ ಕರೆಕ್ಟಾಗಿ 1 ಡೇ ಡೆಲಿವರಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿ, ನಾನು ಇವಾಗ ಹಾಗೆ 1 ಡೇ ಡೆಲಿವರಿನೇ ಕೊಡ್ತೀನಿ. ಇವತ್ತು ಕೊಟ್ಟರೆ ನಾಳೆ ಕೊಡ್ತೀನಿ ಬಟ್ಟೆಗಳನ್ನು.
ಆದರೆ ಈ ಮೊದಲು ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಮನೆ ಕೆಲಸ, ಪೂಜೆ, ಪ್ರತಿಯೊಂದು ಕೆಲಸಗಳನ್ನು ಮಾಡಿಕೊಂಡು ಬಟ್ಟೆ ಕೊಡ್ತಿದ್ದೆ. ಆದರೆ ಒಂದೊಂದು ಟೈಮಲ್ಲಿ ನನಗೆ ಹುಷಾರಿಲ್ಲ, ಏನಾದರೂ ಆ ರೀತಿ ಆದಾಗ ಸ್ವಲ್ಪ ಲೇಟ್ ಆಗ್ತಿತ್ತು. ಅದಕ್ಕೆ ನನಗೆ ಆ ರೀತಿ ಹೇಳಿದ್ರು. ಆದರೆ ಈ ವರ್ಷ ನಾನು ಯಾವುದೇ ಟೈಲರಿಗೂ ಕಡಿಮೆ ಆಗಬಾರ್ದು, ನಾನು ಸಹಿತ ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡಬೇಕು, ನನಗೂ ಒಳ್ಳೆಯ ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಯಾಸ್ಮಿನನ್ನು ಕರ್ಕೊಂಡೆ. ಅವಳು ಅದೇ ರೀತಿ ಕೆಲಸ ಮಾಡ್ತಾಳೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅಕಸ್ಮಾತು ನನಗೆ ಕಸ್ಟಮರ್, ಇವಾಗಂತೂ ಸೀಸನ್ನು, ನನಗೆ ನಿನ್ನೆ ಇಡೀ ದಿನ ಫುಲ್ ಡೇ ಒಂದು ಬ್ಲೌಸ್ ಹೊಲಿಯೋದಕ್ಕಾಗಲಿಲ್ಲ. ಯಾಕಂದರೆ ಕಸ್ಟಮರ್ ಬರ್ತಾನೆ ಇದ್ದರು, ಅವ್ರ ಅಳತೆ ತೊಗೊಬೇಕಿತ್ತು. ಈಗಂತೂ ನಾನು ಮೈ ಅಳತೆ ತೊಗೊಂಡು ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿಯೋದ್ರಿಂದ ಪ್ರತಿಯೊಬ್ಬರು ಮೈ ಅಳತೆ ತೊಗೊಂಡೆ, ಬಾಡಿ ಮೆಜರ್ಮೆಂಟೇ ತೊಗೊಂಡು ನೀವು ಸ್ಟಿಚ್ ಮಾಡಿ, ತುಂಬ ಚೆನ್ನಾಗಿ ಅದೇ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರದ್ದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಅವ್ರವ್ರ ಹೆಸರಿಗೆ ಅವ್ರವ್ರ ಬಟ್ಟೆನ ಹೊಲ್ಕೊಡೋದ್ರಲ್ಲಿ ಬ್ಯುಸಿ ಇರ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಹೇಗೆ ಬಟ್ಟೆ ಹೊಲೀರಿ, ಯಾವುದೇ ಮೂಲೆಯಲ್ಲಿ ಬಟ್ಟೆ ಹೊಲೀರಿ, ನಿಮಗೆ ಕಸ್ಟಮರ್ ಹುಡ್ಕೊ ಬರಬೇಕು ಅಂದರೆ ಈ ರೀತಿ ಓವರ್ಲಾಕ್ ಆಗಿರ್ಬೋದು, ಈ ರೀತಿ ಎಕ್ಸ್ಟ್ರಾ ದಾರಗಳನ್ನಾಗಿರ್ಬೋದು, ಮತ್ತು ನೀಟ್ ಫಿನಿಶಿಂಗ್ ಆಗಿರ್ಬೋದು, ಮತ್ತು ಹಾಗೆ ತುಂಬ ಜನ ಟೈಲರ್ಸು ಐರನ್ ಮಾಡಿ ಕೊಡೋದಿಲ್ಲ, ಹಾಗೇ ಕೊಡ್ತಾರೆ. ಆ ತಪ್ಪನ್ನು ಮಾಡಬೇಡಿ. ನೀವು ಎಷ್ಟೇ ಬಟ್ಟೆ ಸ್ಟಿಚ್ ಮಾಡ್ತಾಯಿರಿ, ನಿಮ್ಮ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಕೂರಬೇಕು, ಹಾಗೆ ಕಸ್ಟಮರಿಗೂ ಕೊಟ್ಟಾಗ ನೀಟಾಗಿ ಕಾಣಿಸ್ಬೇಕು ಅಂತ ಅಂದರೆ ನೀವು ಈ ರೀತಿ ಓವರ್ಲಾಕ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು ನೀಟಾಗಿ ಮಾಡಿಕೊಡಿ. ನೀವು ಎಷ್ಟೇ ನಿಮ್ಮ ಹತ್ರ ಜನನ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೀರಾ ಅಂತ ಅಂದರೆ ಅದನ್ನೆಲ್ಲ ನೀವು ಕೊನೆಯಲ್ಲಿ ಚೆಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡಿ. ಯಾಕಂದರೆ ಅವ್ರು ಮಾಡಿರೋ ತಪ್ಪು ನಿಮ್ಮ ಮೇಲೆ ಬರುತ್ತೆ. ಯಾಕಂದರೆ ನಿಮ್ಮ ಅಂಗಡಿಗೆ ನೀವೇ ಓನರ್ ಆಗಿರ್ತೀರ, ನಿಮ್ಮನ್ನು ನೋಡಿಬಿಟ್ಟೆ ಕಸ್ಟಮರು ಬಟ್ಟೆನ ಕೊಟ್ಟಿರ್ತಾರೆ. ಅವ್ರು ಮಾಡಿದ ತಪ್ಪು ಅಂತ ಅಂದರೆ ಅವ್ರ ಮೇಲೆ ತಪ್ಪು ತಿಳ್ಕೊಳ್ಳೋದಿಲ್ಲ, ನಿಮ್ಮ ಮೇಲೇ ತಪ್ಪು ತಿಳ್ಕೊಳ್ಳೋದು. ಹಾಗಾಗಿ ನೀವು ಎಷ್ಟೇ ಜನದ ಹತ್ರ ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡಿಸಿದ್ರು ಕೊನೆಯಲ್ಲಿ ಓನರು ಫುಲ್ಲು ಚೆಕ್ ಮಾಡಿ ಕೊಡಬೇಕಾಗತ್ತೆ. ನಾನು ದಿನಕ್ಕೆ, ಈಗ ನೋಡಿ ಮೊದಲೆಲ್ಲ ನನಗೆ ದಿನಕ್ಕೆ 3-4 ಬ್ಲೌಸು, ಅಂದರೆ ಮನೆ ಕೆಲಸ, ಅಡುಗೆ, ಪೂಜೆ, ಬಟ್ಟೆ, ಪಾತ್ರೆ ಅಂತ ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡು 4-5 ಬ್ಲೌಸು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಷ್ಟ ಆಗ್ತಿತ್ತು. ಆದರೆ ಈಗ ನಾನು ಯಾಸ್ಮಿನು ನಾವು ಎಲ್ಲ ಸೇರಿ ಹೊಲಿಯೋದ್ರಿಂದ ಒಂದೊಂದು ದಿನಕ್ಕೆ ನಾವು 20 ಬ್ಲೌಸು ಸಹಿತ ಸ್ಟಿಚ್ ಮಾಡ್ತೀವಿ. ಯಾಕಂದರೆ ನನಗೆ ಒಂಥರ ಅವರು ಹೇಳಿದ ಮಾತು ತುಂಬಾ ಮನಸ್ಸಿಗೆ ಹೋಗ್ಬಿಡ್ತು. ಇಲ್ಲ, ನಾವು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ನಾನು 1-2 ಜನಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟು ನಾನೇ ಸ್ಟಿಚ್ ಮಾಡೋದಕ್ಕೆ ಕೆಲಸಗಾರನ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ಸೀಸನಲ್ಲಿ ಎಷ್ಟೇ ಜನ ಕೆಲಸಗಾರರು ಇದ್ರೂ ಸಹಿತ ಸ್ಟಿಚ್ ಮಾಡ್ಕೊಡೋದಕ್ಕೆ ಬೇಕು. ಹಾಗಾಗಿ ನಾನು ಸಹ ಲಾಭ ಇಟ್ಕೊಂಡು ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡ್ತೀನಿ. ಈಗ ನೀವು ತುಂಬಾ ಬಟ್ಟೆ ಬರ್ತಿದೆ ಅಂತ ಹೇಳಿದ್ರೆ ವಾಪಸ್ ಕಳಿಸ್ಬೇಡಿ. ವಾಪಸ್ ಕಳಿಸಿದ್ರೆ ಕಸ್ಟಮರ್ ಹೋಗ್ತಾರೆ, ಇನ್ನೊಂದು ಟೈಮು ಅವ್ರು ಹೊಲಿಯಲ್ಲ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಬರೋದೇ ಇಲ್ಲ. ಈ ರೀತಿ ಮಾಡ್ಬೋದು. ಅಂದರೆ ಹುಕ್ಸು ಕಾಜಿನ ಬೇರೆಯವ್ರ ಹತ್ರ ಮಾಡಿಸೋದಾಗಿರ್ಬೋದು, ಮತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಒಬ್ಬರನ್ನ ಇಟ್ಕೊಳ್ಳೋದಾಗಿರ್ಬೋದು ಮಾಡಿದ್ರೆ ನೀವು ದಿನಕ್ಕೆ 15 ಅಲ್ಲ 20 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಆದರೆ ಆ ಕೆಲಸಗಾರರು ಮಾಡೋದು ಕೆಲಸನ ನೀವು ಚೆಕ್ ಮಾಡಬೇಕಾಗತ್ತೆ. ಎಷ್ಟೇ ಪರ್ಫೆಕ್ಟ್ ಇರಲಿ, ಎಷ್ಟೇ ಅವರು ಅದರಲ್ಲಿ ಅವರು ತುಂಬ ವರ್ಷದಿಂದ ಬಟ್ಟೆ ಹೊಲಿತಾ ಇರಲಿ, ನೀವು ಒಂದು ಸತಿ ಚೆಕ್ ಮಾಡಿ ಕೊಡೋದು ತುಂಬಾ ಒಳ್ಳೆಯದು. ಯಾಕಂದರೆ ನನಗೆ ಒಂದೊಂದು ದಿವಸ ಫುಲ್ ಅವರು ಹೊಲಿದಿರೋ ಬಟ್ಟೆಗಳನ್ನು ಚೆಕ್ ಮಾಡಿ, ಐರನ್ ಮಾಡಿ, ಫಾಲ್ ಹಚ್ಚಿದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡಿ ಕೊಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. ಮತ್ತು ಪ್ರತಿದಿನ ನಾನು ಒಂದು 20 ಬ್ಲೌಸನ್ನು ಕಟ್ ಮಾಡ್ತೀನಿ. ಕಟ್ಟಿಂಗ್ ಮಾಡಿ ಕೊಟ್ಟಂಗೇನು ಸ್ಟಿಚಿಂಗ್ ಮಾಡ್ತಾರೆ. ಹಾಗಾಗಿ ನಾವು ನಿನ್ನೆನೂ ಅಷ್ಟೇ ಒಂದು ಸ್ಯಾರಿಗೆ ಫಾಲ್ ಹಚ್ಚೋದಕ್ಕೆ ಇಟ್ಟಿದ್ದೆ, ಮರ್ತುಬಿಟ್ಟು ಹಚ್ಚಿಲ್ಲ ಅವಳು. ಆಗ ಮತ್ತೆ ಅಕ್ಕ ಫಾಲ್ ಹಚ್ಚಿಲ್ಲ ಅಂತ ತಂದುಕೊಟ್ರು. ಈ ರೀತಿ ಡಬಲ್ ಕೆಲಸ ಆಗ್ತಾ ಇರುತ್ತೆ. ನಾವು ಪ್ರತಿಯೊಂದೂ ಎಷ್ಟೇ ಅರ್ಜೆಂಟ್ ಇದ್ರೂ ಚೆಕ್ ಮಾಡಿ ಕೊಡೋದು ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ನಾವು 14 ಬ್ಲೌಸು ಅಂತ ಅಂದರೆ 14 ಸೀರೆಗೆ ಫಾಲ್ ಹಾಕಿದ್ದೀವಿ. ಹಾಗೆ 14 ಬ್ಲೌಸನ್ನು ನಾನು 4 ಬ್ಲೌಸು ಸ್ಟಿಚ್ ಮಾಡಿದೆ, ಯಾಸ್ಮಿನು 10 ಬ್ಲೌಸ್ ಸ್ಟಿಚ್ ಮಾಡಿದ್ಲು. ಇದು ಎಷ್ಟೊತ್ತಿಂದ ಈ ಟೈಮಿಂಗ್ಸಲ್ಲಿ ಆಯಿತು ಅಂತ, ಬೆಳಗ್ಗೆ ಅವಳು 7:30ಗೆ ನಮ್ಮ ಮನೆಗಿದ್ಲು. 7:30ಇಂದ ಅಂದರೆ ಮಧ್ಯೆ ಒಂದೊಂದ್ಸರಿ ಕರೆಂಟ್ ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಇನ್ನೂ ಹೆಚ್ಚಿಗೆ ಬಟ್ಟೆನ ಸ್ಟಿಚ್ ಮಾಡ್ತಾಳೆ. ಅವಳು ಸಂಜೆ ಒಳಗಡೆ ಅಂದರೆ ಸಂಜೆ 7 ಗಂಟೆವರೆಗೂ ನಮ್ಮ ಮನೇಲಿ ಇದ್ಬಿಟ್ಟು 10 ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ. ಈಗ ನಾವು ಕಸ್ಟಮರಿಗೆ ಇವತ್ತು ಕೊಟ್ಟರೆ ನಾಳೆನೇ ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ. ನೋಡಿ, ತಪ್ಪು ಮಾಡಿದ್ಲು, ಬ್ಯಾಕಲ್ಲಿ ಟಕ್ಸನ್ನು ಹಿಡ್ದೇ ಇಲ್ಲ ಅವಳು, ಅದು ಮರ್ತೋಗಿತ್ತು. ನಾವು ಇದನ್ನು ನೋಡದೆ ಕಸ್ಟಮರಿಗೆ ಕೊಟ್ವಿ ಅಂತ ಅಂದರೆ ಕಸ್ಟಮರ್ ವಾಪಸ್ ತರ್ತಾರೆ. ಇದೇ ಬ್ಯಾಕಲ್ಲಿ 2 ಟಕ್ಸನ್ನು ಹಿಡ್ದೇ ಇಲ್ಲ. ನಾನು ಚೆಕ್ ಮಾಡಿದ್ದಕ್ಕೆ ಗೊತ್ತಾಯಿತು, ಇಲ್ಲ ಅಂತಂದರೆ ಗೊತ್ತಾಗ್ತಿರ್ಲಿಲ್ಲ. ನಾನೇ ಕೊನೆಯಲ್ಲಿ ಎಂಡಿಂಗಲ್ಲಿ ಐರನ್ ಮಾಡಿ ದಾರಗಳಿದ್ದರೆ ಕಟ್ ಮಾಡಿ ಕೊಡೋದ್ರಿಂದ ಏನೇ ತಪ್ಪು ಮಾಡಿದ್ರು ಗೊತ್ತಾಗತ್ತೆ ನನಗೆ. ಸ್ಟಿಚ್ ಮಾಡುವಂತ ಕೊಟ್ಟೆ. ನೋಡಿ 14 ಸೀರೆನೂ ಫಾಲ್ ಹಾಕಿದ್ವಿ. ಅದರಲ್ಲಿ ಒಂದು ಸೀರೆನೇನೋ ಫಾಲ್ ಹಾಕೋಕ್ಕಿರಲಿಲ್ಲ ಅನಿಸುತ್ತೆ. ಅದು ಬಿಟ್ಟರೆ ಪ್ರತಿಯೊಂದು ಬ್ಲೌಸ್ ಹೊಲಿದ್ರೂ ಪ್ರತಿಯೊಂದು ಫಾಲ್ ಹಾಕಿದ್ವಿ. ಇದ್ರ ಮಧ್ಯೆ ನಾವು ತುಂಬ ಬಟ್ಟೆಗಳನ್ನು ಹೊಲಿದು ಕೊಡ್ತಾ ಇರ್ತೀವಿ. ಯಾಕಂದರೆ ಈಗೆಲ್ಲ ಇವತ್ತು ಬ್ಲೌಸ್ ಹೊಲಿದ್ರೆ ನಾಳೆ ಅರ್ಜೆಂಟಾಗಿ ಕೊಡುವಂಥ ಬಟ್ಟೆಗಳೇ ಇರುತ್ತೆ. ಇಂಥ ಟೈಮನ್ನು ಯಾರೂ ಸಹ ಟೈಲರ್ಸ್ಗಳು ಮಿಸ್ ಮಾಡ್ಕೋಬೇಡಿ. ಬಟ್ಟೆನ ಈ ಟೈಮಲ್ಲಿ ಚೆನ್ನಾಗಿ ಸ್ಟಿಚ್ ಮಾಡಿ. ನೋಡಿ, ಅಳತೆ ಬ್ಲೌಸನ್ನೆಲ್ಲ ನಾನು ಸ್ಟಿಚಿಂಗ್ ಆದಮೇಲೆ ಈ ರೀತಿ ತಂದು ಹಾಕಿದ್ದೀನಿ.
ಅಳತೆ ಬ್ಲೌಸ್ಗಳು ನಾವು ನೀಟಾಗಿ ಇಟ್ಕೊಬೇಕು, ಯಾಕಂದರೆ ಕಳೆದಾಕಿದ್ರೆ ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ. ಮನೆ ಫುಲ್ಲು ಬರೀ ಬಟ್ಟೆನೇ ಆಗಿದೆ, ಕಾಲಡಿಗೆ ಎಲ್ಲ ಬಟ್ಟೆಗಳು. ಪ್ರತಿದಿನ ಬೆಳಗ್ಗೆ ನಾನು ಕ್ಲೀನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದಕ್ಕೆ ಕೂರ್ತೀನಿ, ಆದರೂ ಸಹಿತ ಸಂಜೆ ಆಗೋದ್ರೊಳಗೆ ಕಸ್ಟಮರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬಟ್ಟೆಗಳು ರಾಶಿ ಆಗುತ್ತೆ. ಆದರೆ ನಾನು ಹೇಗೆ ಕರೆಕ್ಟು ಟೈಮಿಗೆ ಮ್ಯಾನೇಜ್ ಮಾಡ್ಕೊಂಡು ಬಟ್ಟೆ ಸ್ಟಿಚ್ ಮಾಡ್ತೀನಿ ಅಂದರೆ, ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ತೀನಿ. ಬರೆದಿಟ್ಕೊಂಡು ಇವತ್ತು ಯಾರ್ದು, ನಾಳೆ ಯಾರ್ದು, ನಾಡಿದ್ದು ಯಾರ್ದು, ಯಾವ ಡೇಟಲ್ಲಿ ಯಾರ್ದು ಅಂತ ಹೇಳ್ಬಿಟ್ಟು ನೋಡ್ಕೊತ ಸ್ಟಿಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, 10 ಬ್ಲೌಸಲ್ಲಿ ಅರ್ಜೆಂಟ್ ಅಂತೇಳಿ 2-3 ಬ್ಲೌಸು ನಾವು ಕಸ್ಟಮರ್ಗೆ ಕೊಟ್ವಿ. ಯಾಕಂದರೆ ಈಗ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತಾರಲ್ವ, ಹಾಗಾಗಿ. ಮತ್ತು ಮನೇಲಿ ಸ್ಟಿಚ್ ಮಾಡ್ತಾಯಿರಿ, ಅಥವಾ ಇವಾಗ ನೀವು ಟೈಲರಿಂಗ್ ಕಲ್ತೀರಿ, ಒಂದು ಐರನ್ ಬಾಕ್ಸ್ ತೊಗೊಂಡು ಐರನ್ ಮಾಡಿ ಕಸ್ಟಮರ್ಗೆ ಕೊಡ್ತಾಯಿರಿ. ಯಾಕಂದರೆ ನಾವು ಟೈಲರ್ಸ್ಗಳು ಫಸ್ಟಿಗೆ ಬ್ಲೌಸ್ ಸ್ಟಿಚ್ ಆದಮೇಲೆ ಏನು ಐರನ್ ಮಾಡಿರ್ತೀವೋ ಆ ಐರನ್ನು ಕರೆಕ್ಟಾಗಿ ಕೂತ್ರೆ ಬ್ಲೌಸ್ ಅನ್ನೋದು ನೀಟಾಗಿ ಕೂರುತ್ತೆ. ನೀವು ಒಂದು ಕಡಿಮೆ ರೇಟಲ್ಲಿ ಈ ರೀತಿ ನೋಡಿ, ನನ್ನ ಹತ್ರ ಇದೆಲ್ಲ ಐರನ್ ಬಾಕ್ಸು, ಇದೇ ರೀತಿ ಸಾಕು. ಯಾಕಂದರೆ ಬ್ಲೌಸು ಐರನಿಗೆ ಹೆವಿ ಐರನ್ ಬಾಕ್ಸು ಏನು ಬೇಡ, ಅಂದರೆ ಈ ಥರ ಸಾಕು ಐರನ್ ಬಾಕ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಐರನ್ ಮಾಡದೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಹಾಗೆ ಹುಕ್ಸು ರಿಂಗ್ಸ್ ಎಲ್ಲ ನೀಟಾಗಿ ಹಚ್ಚಿದಾರಾ, ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡಿದಾರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಯಾಕಂದರೆ ಏನೇ ತಪ್ಪು ನೀವು ನಿಮ್ಮ ಕೆಲಸಗಾರರು ಮಾಡಿದ್ರು ಅದರ ತಪ್ಪಿನ ಹೊಣೆ ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ನಮ್ಮ ಕಸ್ಟಮರ್ ಹೋಗಬಾರ್ದಲ್ವ. ಈಗ ನೋಡಿ, ನಾನೇನಾದರೂ ಬ್ಲೌಸು ನೀಟಾಗಿ ಹೊಲಿದು ಕೊಟ್ಟಿಲ್ಲ ಅಂದರೆ, ಅವ್ರ ಹತ್ರ ಕೊಟ್ಟರೆ ಈ ಕೆಲಸಗಾರರ ಹತ್ರ ಸ್ಟಿಚ್ ಮಾಡಿಬಿಟ್ಟು ಬ್ಲೌಸನ್ನು ಹಾಳು ಮಾಡಿಕೊಡ್ತಾರೆ. ಹಾಗಾಗಿ ಅವರು ಬೇಡಪ್ಪ, ನಾವು ಅವ್ರ ಹತ್ರ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಕಸ್ಟಮರು ಹೋಗೋದ್ರಲ್ಲಿ ಇರ್ತಾರೆ. ಯಾಕಂದರೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಸೀರೆಗಳನ್ನು ತಗೊಂಡಿರ್ತಾರೆ. ಹಾಗಾಗಿ ಅವ್ರಿಗೆ ಬೇಕಾದರೆ 50 ರೂಪಾಯಿ ನಾವು ಜಾಸ್ತಿ ಕೇಳ್ಬೋದು, ಬಿಟ್ಟರೆ ಬ್ಲೌಸನ್ನು ಹಾಳು ಮಾಡಿಕೊಟ್ರೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ನೀವು ನಿಧಾನವಾಗಿ ಕೇಳಿಕೊಂಡು ಬರ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಡಿ. ಯಾಕಂದರೆ ಅವರು ಒಂದು ಆಸೆಯಲ್ಲಿ ಇದೇ ರೀತಿ ಡಿಸೈನ್ ಬೇಕು, ಇದೇ ರೀತಿ ನೀವು ಸ್ಟಿಚ್ ಮಾಡಬೇಕು ಅಂತ ಹೇಳಿರ್ತಾರೆ. ನಾವು ಆ ರೀತಿ ಮಾಡಿಲ್ಲ ಅಂತಂದರೆ ಅವರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಹಾಗಾಗಿ ಅವ್ರು ಏನು ಡಿಸೈನ್ ಹೇಳ್ತಾರೋ, ಯಾವ ರೀತಿ ಹೇಳ್ತಾರೋ ಅದನ್ನು ನೀವು ಒಂದು ಹಾಳೆಯಲ್ಲಿ ಬರೆದಿಟ್ಕೊಂಡು ಸ್ಟಿಚಿಂಗ್ ಮಾಡಿ. ಹಾಗೆ ಕಸ್ಟಮರ್ ಜಾಸ್ತಿ ಬರಬೇಕು ಅಂದರೆ ನೀವು ಆದಷ್ಟು ಬೇಗ ಬಟ್ಟೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.